ಇವತ್ತು 75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 72. ಸೊ ಇವತ್ತು ಬೆಳಿಗ್ಗೆನೇ ಹೂವು ಯಾಕೆ ತೋರಿಸ್ತಿದೆಯಾ ಅಂತ ಕೇಳ್ತೀರಾ. ಸೊ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೂವುಗಳು ಬೇಕು. ಸೊ ಇದು ಹೈಬಿಸ್ಕಸ್ ಫ್ಲವರ್ ಅಂತಂದರೆ ಇದು ದಾಸವಾಳದ ಹೂವು, ದಾಸವಾಳದ ಹೂವು. ಸೊ ಇದು ಕ್ಯಾಲಿಟ್ರೋಪಿಸ್ಸು ಅಂತಂದರೆ ಇದು ಎಕ್ಕೆ ಗಿಡದ ಹೂವು. ಆಮೇಲೆ ಇದು ವಿಂಕಾ ರೋಸಿ ಅಂದರೆ ಬಸವನ ಪಾದ ಹೂವು. ಸೊ ಇವು 3 ಥರದ ಹೂವುಗಳ್ನು ಕೂಡ ನಾನು ಏನು ಐಡಿಯಾ ಮಾಡಿದೆ ಅಂದರೆ ಈ ಫ್ಲಿಪ್ಕಾರ್ಟಿನ ಬಾಕ್ಸ್ ಒಳಗೆ ಹಾಕ್ಕೊಂಡು ಹೋಗ್ಬಿಡೋಣ ಅಂತ. ಇಲ್ಲಾಂದರೆ ಇವೆಲ್ಲ ಮತ್ತೆ ಅವು ಯೂಸ್ ಮಾಡೋಕ್ಕೆ ಬರೋಲ್ಲ, ಹಂಗಾಗ್ಬಿಟ್ಟಿರ್ತವೆ ಮತ್ತು ಉಪ್ಪಿಟ್ಟು ಹಾಕ್ಬಿಟ್ಟಿರ್ತವೆ. ಅದಕ್ಕಾಗಿಯೇ ಈ ಬಾಕ್ಸ್ ಒಳಗೆ ಸೇಫಾಗಿ ಇಟ್ಕೊಂಡು ಹೋಗ್ಬೇಕು ಇವನ್ನ. ಓಕೆ, ಇವಾಗ ಎಲ್ಲ ನೀಟಾಗಿ ಬಾಕ್ಸ್ ಒಳಗೆ ಹಾಕಿದ್ದೀನಿ. ಇನ್ನೊಂದು ಥರದ ಹೂವನ್ನು ತರೋಕ್ಕೆ ಹೋಗ್ಬೇಕು ತೋಟಕ್ಕೆ. ಸೊ ಅಲ್ಲಿದೆ, ಅದು ಹೋಗಿ ತಗೊಂಬರ್ಬೇಕು. ಟೈಮ್ ಆಲ್ರೆಡಿ 7:15. ನಿಮಗೆ ಬಸ್ಸಾರ ಅಂತ ಕೇಳಿಸ್ತಿರ್ಬೋದು, 7:15 ಅದು. ಸೊ ಬೇಗ ಇವಾಗ ಹೋಗಿ ತೋಟಕ್ಕೆ ಹೋಗಿ ತಗೊಂಬರ್ಬೇಕು ಅದನ್ನು, ಇನ್ನೊಂದು ಥರದ್ದು ಹೂವು. ಈಗ ಅರ್ಧ ಲೀಟ್ರ್ ನೀರು ಕುಡಿದು ತೋಟಕ್ಕೆ ಹೋಗಬೇಕು. ಟೈಮ್ ಆಲ್ರೆಡಿ ಆಗಿದೆ. ಮೇಡಮ್ ಅವ್ರು ಹೇಳಿದ್ದು ಯಾವ ಥರದ್ದು ಹೂವು ಅಂತಂದರೆ ಇಲ್ಲೇನು ನೋಡ್ತಿದ್ದೀರಾ, ಈ ಥರದ್ದು ಹೂವು. ಸೊ ಈ ಥರದ್ದು ಹೂವು ತಗೊಂಡು ಹೋಗ್ಬೇಕಂತೆ. ಸೊ ಅದಕ್ಕೇ ತೋಟಕ್ಕೆ ಬಂದಿದ್ದು, ಕಾಣಿಸ್ತಿದೆ ಅಂತ ಅಂದ್ಕೊಂತೀನಿ, ವಿಡಿಯೋ ಕ್ಲಾರಿಟಿ. ಸೊ ಈ ಥರದ್ದು ಹೂವು ತಗೊಂಡು ಹೋಗ್ಬೇಕು ಇವಾಗ ಬಾಕ್ಸಿಗೆ ಹಾಕೊಂಡು. ಟೈಮ್ ಆಗಿದೆ ಆಲ್ರೆಡಿ 7:40. ಬೇಗ ಹೋಗಿ ರೆಡಿ ಆಗಬೇಕು ಕಾಲೇಜಿಗೆ. ಟೈಮು ಆಲ್ರೆಡಿ 7:50 ಆಗಿದೆ. ಸೊ ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಟೈಮ್ ಆಗಿದೆ. JCB ಬೇರೆ ಬಂತಲ್ಲ ಗುರು, ಈಗಲೇ ಟೈಮ್ ಆಗಿರಬೇಕಾದ್ರೆ ಬರ್ತಾವೆ ಗಾಡಿ. ಈಗ ಸಮಯ 8:10. ಇವಾಗ ಕಾಲೇಜ್ ರೆಡಿ ಆಗಿದ್ದೀನಿ. ಇವಾಗ ಫಿಲ್ಟ್ರ್ ನೀರು ತರಕ್ಕೆ ಹೋಗ್ಬೇಕು. ಮತ್ತು ಸಾಯಂಕಾಲಕ್ಕೆ ಬಂದು ತರೋಕ್ಕಾಗಲ್ಲ, ಅಲ್ಲಿವರೆಗೂ ಮತ್ತು ನೀರಿರಲ್ಲ. ಅದಕ್ಕಾಗಿಯೇ ಫಸ್ಟು ಇವಾಗ ಹೋಗಿ ನೀರು ತರಬೇಕು. ಈಗ ಟೈಮ್ ಆಲ್ರೆಡಿ 8:17. ಸೊ ಇನ್ನೂ ಬಸ್ಸು ಗಡರಟೆಗೆ ಹೋಗಿಲ್ಲ. ನನಗೆ ಯಾಕೋ ಇವತ್ತು ಡೌಟ್ ಆಗ್ತೈತೆ, ಬಸ್ಸು ಹೋಯ್ತೋ ಇಲ್ಲೋ ಅಂತಂದು. ಫಸ್ಟು ಫಿಲ್ಟ್ರ್ ನೀರು ತಗೊಂಡೋಗಿ ಮನೆ ಹತ್ರಕ್ಕೆ ಇಟ್ಟು ಆಮೇಲೆ ನೋಡೋಣ. ನೀರಂತೂ ಬಂತು, ಫಸ್ಟ್ ನೀರು ಹಿಡಿಯೋಣ. ಜಸ್ಟು ಇವಾಗಿನೂ ನೀರು ತಗೊಂಬಂದಿಟ್ಟು ಇವಾಗ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ದೀನಿ ಬಸ್ ಸ್ಟ್ಯಾಂಡ್ಗೆ. ಇವತ್ತು 8:20 ಆದರೂ ಇನ್ನೂ ಬಸ್ ಬಂದಿಲ್ಲ. ಇವತ್ತು ಬಸ್ಸು ಇಲ್ಲ ಅನಿಸುತ್ತೆ. ಈಗ ಯಾವುದೋ ಆರನ್ ಆಗ್ತೈತೆ, ಅದು ಬಸ್ ಅಲ್ಲ. ಸೊ ಇವತ್ತು ಬಸ್ ಇಲ್ಲ ಗುರು, ಬರೀ ಬಸ್ಸಿನ ಪ್ರಾಬ್ಲಮ್ಮೇ ನಮ್ಮೂರಾಗೆ. ಆ ಬಸ್ ಮಳೆ ಬಂದರೆ ಬರೋಲ್ಲ, ಬಿಸಿಲಾದ್ರೆ ಬರೋಲ್ಲ, ಬರೀ ಹಿಂಗೆ ಆದರೆ ಹೆಂಗೆ. ವಾರಕ್ಕೆ 2 ದಿವಸ ಬರೋಲ್ಲ, 3 ದಿವಸ ಬರುತ್ತೆ. ಇವತ್ತು ಬಸ್ ಇಲ್ಲ ಅಂತ ನಮ್ಮ ಹುಡುಗರೆಲ್ಲ ಪಾಪ ಭಾರಿ ಗಾಬರಿಯಾಗಿ ನಿಂತ್ಕೊಂಡಿದ್ದಾರೆ. ಯಾವುದಾದ್ರೂ ಬರ್ತಾವ ಅಂತ ಕಾಯ್ತಿದ್ವಿ. ಸೊ ಅದೇ ನಮ್ಮ ಟೈಮು, ನಮ್ಮ ಅದೃಷ್ಟ. ಸೊ ಒಂದು ಬುಲೆರೋ ಗಾಡಿ ಬಂತು, ಕ್ಯಾಂಪರು. ಸೊ ಈ ಒಂದು ಬುಲೆರೋ ಕ್ಯಾಂಪರಲ್ಲಿ ಹತ್ಕೊಂಡು ಸೀದಾ ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು, ನಾವು 4 ಜನ ಇದ್ವಿ. ಆ ಅಣ್ಣ ಇವತ್ತು ಕಾಲೇಜ್ ಹುಡುಗರು ಲೇಟ್ ಆಗುತ್ತೆ ಅಂತಂದು ಡ್ರಾಪ್ ಕೊಟ್ಟರು. ಸೊ ನೋಡ್ತಿರ್ಬೋದು, ಇದು ಕ್ಯಾಂಪರು. ಇದು ಇವ್ರದ್ದು ರೋಡ್ ಮಾಡೋದು ಅನಿಸುತ್ತೆ ಗುರು. ಸೊ ಕರೆಕ್ಟಾಗಿ ಗೊತ್ತಿಲ್ಲ ಯಾರ್ದು ಅಂತಂದು. ಅಂದರೆ ಇದು ಚಾನಲ್ಲರ್ದೋ ಏನು ರೋಡ್ ಮಾಡೋರ್ದೋ ಗೊತ್ತಿಲ್ಲ. ಸೊ ಒಟ್ನಲ್ಲಿ ಕಂಪ್ನಿ ಗಾಡಿ ಇದು. ಅದರಲ್ಲಿ ಹತ್ಕೊಂಡು ನಾವು ಸೀದಾ ಮಾಡಿದಕೆರೆಗೆ ಬಂದ್ವಿ. ಮಾಡಿದಕೆರೆಯಲ್ಲಿ ಅಣ್ಣವರು ಇಲ್ಲಿ ಕ್ರಾಸಿಗೆ ನಿಲ್ಲಿಸಿದ್ರು. ಸೊ ಕ್ರಾಸಿಂದ ಇವಾಗ ಸೀದಾ ನಡ್ಕೊಂಡು ಮಾಡಿದಕೆರೆಗೆ ಹೋಗ್ಬೇಕಾಗಿತ್ತು ಊರೊಳಗೆ. ಸೊ ಬಸ್ ಸ್ಟಾಪಿಗೆ ನೋಡೋಣ. ಇವತ್ತು ಟೈಮ್ ಆಗಿತ್ತು ಆಲ್ರೆಡಿ. ಯಾಕೆಂತಂದರೆ ಬಸ್ಸು ಸಿಗುತ್ತೋ ಹೆಂಗಂತ ಡೌಟ್ ಇತ್ತು. ಏಕೆಂದರೆ ಇಲ್ಲಿ 9 ಗಂಟೆಗೊಂದು ಬಸ್ ಇದೆ, 9:15 ಬಸ್ ಇದೆ. ಯಾವ ಬಸ್ಸು ಅಂತ ಗೊತ್ತಿರಲಿಲ್ಲ ಕರೆಕ್ಟಾಗಿ ಗೋರ್ಮೆಂಟ್ ಬಸ್ ಬರುತ್ತೆ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಒಂದು ಸತಿ ಇದೇ ಥರನೇ ಬಸ್ ಮಿಸ್ ಆಗಿತ್ತು. ಅವತ್ತು ಕೂಡ ನನಗೆ ಗೋರ್ಮೆಂಟ್ ಬಸ್ ಸಿಕ್ಕಿತ್ತು, KSRTC ಬಸ್ಸು. ಸೊ ಇವತ್ತು ಸ್ವಲ್ಪ ಬೇಗ ಬಂದಿದ್ವಿ. NVL ಅಂದರೆ ನ್ಯೂ ವಿಜಯಲಕ್ಷ್ಮಿ ಬಸ್ಸೇ ಬಂತು. ಎಷ್ಟೊತ್ತಿಗಪ್ಪ ಅಂತಂದರೆ ಒಂದು 8:15 ಆಗಿತ್ತು ಅನಿಸುತ್ತೆ. ಸೊ 8:15, 9 ಗಂಟೆ ಆಗಿತ್ತು ಆಲ್ರೆಡಿ ಟೈಮು. ಸೊ BS3 ಅಶೋಕ್ ಲೇಲ್ಯಾಂಡ್ BS3 ಬಸ್ಸು ಬಂದಿರುವಂಥದ್ದು, ನ್ಯೂ ವಿಜಯಲಕ್ಷ್ಮಿ. ಈ ಬಸ್ಸಲ್ಲಿ ಹತ್ಕೊಂಡು ನಾವು ಇವತ್ತು ಹೊಸದುರ್ಗಕ್ಕೆ ಹೋಗಿದ್ದು. ನಮ್ಮ ಬಸ್ಸು ಬರೀ ಕೈ ಕೊಡೋದೇ ಆಯಿತು, ಕರೆಕ್ಟಾಗಿ ಬರೋದೇ ಇಲ್ಲ. ಒಂದು ಸತಿ ಮಳೆ ಬಂದರೆ ಬರೋಲ್ಲ, ಒಂದೊಂದು ಸತಿ ಹಂಗೆ ಚೆನ್ನಾಗಿದ್ರು ಬರೋಲ್ಲ, ಒಂದೊಂದು ಸತಿ ಡ್ರೈವರ್ ಇಲ್ಲ ಅಂತ ಬರೋಲ್ಲ, ಒಂದು ಸತಿ ಕಾಂಟ್ರಾಕ್ಟರ್ ಇಲ್ಲ ಅಂತ ಬರೋಲ್ಲ. ಏನೇನು ಆಗಿ ಒಟ್ಟು ಬಂದಿರಲಿಲ್ಲ ಇವತ್ತು ಈ ಬಸ್ಸಲ್ಲಿ ಹೊಸದುರ್ಗಕ್ಕೆ ಬಂದ್ವಿ. ಈ ಬಸ್ಸು 9:15ಗೆ ಹೊಸದುರ್ಗಕ್ಕೆ ಬಂತು. ಸೊ 9:15 ಟೈಮು ಲೇಟ್ ಆಗಿತ್ತು ಇವತ್ತು. ಹೇಳ್ಬೇಕಂದ್ರೆ ಲೇಟ್ ಆಗಿತ್ತು, ತುಂಬ ಲೇಟ್ ಆಗಿತ್ತು. ಸೊ 9:05ಕ್ಕೆ ಬರ್ತಿದ್ವಿ ನಾವು ಹೊಸದುರ್ಗಕ್ಕೆ. ಆದರೆ ಇವತ್ತು 9:15 ಆಗ್ಬಿಡ್ತು.
A few moments later. ಇವತ್ತು ಟೈಮ್ ಆಗಿದ್ರಿಂದ ಕೃಷ್ಣ ದರ್ಶನ್ಗೆ ಹೋಗ್ಲಿಲ್ಲ, ಮತ್ತು ಜಯದೇವ ಕ್ಯಾಂಟೀನ್ಗೆ ಹೋದ್ರಂತೂ ಫುಲ್ಲು ರಶ್ಶು, ಹಾಗಾಗಿ ಅಲ್ಲೂ ಕೂಡ ಹೋಗ್ಲಿಲ್ಲ. ಇಲ್ಲೇ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ 2 ಇಡ್ಲಿ 1 ವಡೆ ತಿಂದು ಸೀದಾ ಹೊರಟ್ವಿ ಕಾಲೇಜ್ ಕಡೆ ನಡ್ಕೊಂಡು. ನೋಡ್ತಿರ್ಬೋದು ಕಾಲೇಜಿಗೆ ಬರೋ ಅಷ್ಟೊತ್ತಿಗೆ ಇವತ್ತು 9:45 ಆಗಿತ್ತು ಆಲ್ರೆಡಿ. ಬೇಗ ತಿಂಡಿ ತಿಂದು ಬೇಗ ಬೇಗ ನಡ್ಕೊಂಡ್ ಬಂದ್ವಿ, ಯಾಕಂದ್ರೆ ಟೈಮ್ ಆಗಿತ್ತು ಅಂತ. ಬ್ಲೂ ಬುಕ್ ಯಾವ ಕೊಡ್ತಾರಂತಲ್ಲ ಅವರು. 2 hours later. 2 ಗಂಟೆಗಳ ನಂತರ. ಸೊ 2 ಪೀರಿಯಡ್ ಇದ್ವು, 2 ಪೀರಿಯಡ್ ಮುಗಿಸ್ಕೊಂಡು ಬ್ಲೂ ಬುಕ್ ಇಸ್ಕೊಳಕ್ ಬಂದ್ವಿ. ಬುಕ್ಲೆಟು ನಾಳೆ ಇಂಟರ್ನಲ್ಸ್ ಇದಾವೆ, ಸೊ ಹಂಗಾಗಿ ಬ್ಲೂ ಬುಕ್ ಇಸ್ಕೊಳಕ್ಕೆ ಬಂದಿದ್ದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೋಡ್ತಿರ್ಬೋದು, ಹೊಸದುರ್ಗ. ಸೊ ಸ್ನಾತಕ ಅಥವಾ ಸ್ನಾತಕೋತ್ತರ ನೋಂದಣಿ ಸಂಖ್ಯೆ, ಆಮೇಲೆ ಹೆಸರು, ತರಗತಿ, ವಿಷಯ, ವಿಭಾಗ ಎಲ್ಲ ಬರೆಯೋಕೆ ಆಪ್ಷನ್ ಇರುವಂಥದ್ದು. 2 ರೂಪಾಯಿ ಚೇಂಜು, ಏಕೆಂದರೆ 8 ರೂಪಾಯಿಗೆ 1. ಸೊ 6 ಬುಕ್ಲೆಟ್ ತಗೋಬೇಕಾಯಿತು. 8 6 48 ರೂಪಾಯಿ ಕೊಟ್ಟು ಬುಕ್ಲೆಟ್ಸ್ ತಗೊಂಡು ಲೈಬ್ರರಿಗೆ ಬಂದ್ವಿ ಓದ್ಕೊಳ್ಳೋಕ್ಕೆ. ಯಾಕೆಂದರೆ ನಾಳೆ ಕನ್ನಡ ಇಂಗ್ಲೀಷ್ ಇದ್ದಿದ್ದು. ಹೆಂಗಿದ್ರು 75 ಹಾರ್ಡ್ ಚಾಲೆಂಜಿಗೆ ಓದ್ಕೊಂಡ್ಲೇಬೇಕಲ್ಲ, ಡೈಲಿ 10 ಪೇಜಸ್ಸು. ಹಂಗಾಗಿ ಇವಾಗ ಇಂಟರ್ನಲ್ಸ್ ಇರೋದ್ರಿಂದ ಓದ್ಕೊಂಡ್ಲೇಬೇಕು. ಸೊ ಹಂಗಾಗಿ ಕನ್ನಡ ಓದ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು ಕೂಡ. 2 hours later. ಸಮಯ 12:45. ಇವತ್ತಿದ್ದ ಪಿರಿಯಡ್ಗಳನ್ನೆಲ್ಲ ಮುಗಿಸ್ಕೊಂಡು ಕಾಲೇಜಿಂದ ಹೊರಗೆ ಬಂದ್ವಿ. ನಿನ್ನೆ ಏನಾಗಿತ್ತಂದ್ರೆ ಒಂದು ಕಾಮಿಡಿ ಹೇಳ್ತೀನಿ ಕೇಳ್ರಿ. PU ಕಾಲೇಜು ಮತ್ತು SSLC ಎಲ್ಲ ಹೈಸ್ಕೂಲು ಎಲ್ಲ ರಜಾ ಕೊಟ್ಟಿದ್ವಲ್ಲ, ಏನಾಗಿತ್ತಂತಂದರೆ ರಜಾ ಕೊಟ್ಟರು ಬೆಳಿಗ್ಗೆ, ಮಧ್ಯಾಹ್ನ ಆಲ್ರೆಡಿ ಬಿಸಿಲು ಬಂದ್ಬಿಡೋದ. ಅವ್ರು ರಜಾ ಕೊಟ್ಟು ಒಂದು 2 ಗಂಟೆನೂ ಆಗಿಲ್ಲ, ಆಲ್ರೆಡಿ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಬಿಸಿಲೇ ಬಂದ್ಬಿಡ್ತು. ಸೊ ಇವತ್ತು ನೋಡ್ರಿ ಬಿಸಿಲು ಹೊಡಿತೈತೆ, ಅಂತ ಮೋಡ ಮುಚ್ಚಿದ ವಾತಾವರಣ ಏನಿಲ್ಲ. ಸೊ ಇಲ್ಲಿಂದ ಸೀದಾ ನಾನು ವಿಕಾಸ ಗಾಡಿಯಲ್ಲಿ ಹೊರಟ್ವಿ. ಎಲ್ಲಿಗಪ್ಪ ಅಂತಂದರೆ ಫಸ್ಟು ಹೊಟ್ಟೆ ತುಂಬಿಸ್ಕೋಬೇಕು ಗುರು, ಆಮೇಲೆ ಬೇರೆ ಒಂದು ಉಳಿಕೆದ ಕೆಲಸ ಅಲ್ಲ. ಹಂಗಾಗಿ ಫಸ್ಟು ತಿಂಡಿ ತಿನ್ನುವ ಅಂತ ಶ್ರೀ ಜಯದೇವ ಟಿಫನ್ ಸೆಂಟರ್ಗೆ ಬಂದಿದ್ದು. ಯಾಕೆಂತಂದರೆ ಅವನು ಕೂಡ ಇಲ್ಲೇ ತಿನ್ನೋದು, ಹಂಗಾಗಿ ಇಬ್ಬರು ಕೂಡ ಸೀದಾ ಬಂದ್ವಿ. ಇಲ್ಲಿ ಏನು ತಗೊಂಡೆ ಅಂತಂದರೆ ಇಲ್ಲಿ ಅರ್ಧ ವಾಂಗಿಬಾತು ತಗೊಂಡೆ. ಇನ್ನೂ ವಡೆ ಆಗಿರಲಿಲ್ಲ, ವಡೆ ಇಟ್ಟು ಇನ್ನೂ ರೆಡಿ ಆಯ್ತು ನೋಡ್ರಿ, ರೆಡಿ ಮಾಡಿಕ್ಕಿದ್ದಾರೆ, ಇನ್ನೂ ವಡೆ ರೆಡಿ ಆಗಿರಲಿಲ್ಲ. ಸೊ ಅರ್ಧ ವಾಂಗಿಬಾತು, ಆಮೇಲೆ 2 ಇಡ್ಲಿ ತಿಂದು ಸೀದಾ ಬಸ್ ಸ್ಟ್ಯಾಂಡಿಗೆ ಹೊರಟೆ. ಸೊ ಬಸ್ ಸ್ಟ್ಯಾಂಡಿಗೆ ಬಂದರೆ ನಮ್ಮ ವೀರೇಶ್ ಗೇಮಿಂಗ್ ಕನ್ನಡ VGKಗೆ ಹೇಳಿದ್ದೆ ಸೀಟ್ ಹಾಕ್ಕೊಳ್ಳಪ್ಪ ಅಂತಂದು. ಹಂಗಾಗಿ ಸೀಟ್ ಹಾಕೊಂಡಿದ್ದ. ಬಸ್ಸು ಇತ್ತು, ಇನ್ನೊಂದು 10 ನಿಮಿಷ ಇತ್ತು ಬಸ್ ಬಿಡೋಕ್ಕೆ. 10 ನಿಮಿಷ ಅಲ್ಲ, ಇನ್ನೊಂದು 5 ನಿಮಿಷ ಇದ್ದಿದ್ದು. ಅದಕ್ಕಾಗಿಯೇ ಬೇಗ ಬಂದೆ. ಬಸ್ ಹತ್ತಿ ನೋಡಿದೆ ಸೀಟು ಇದಾವ ಅಂತಂದು. ಸೊ ಸೀಟ್ ಎಲ್ಲ ಫುಲ್ ಆಗಿದ್ವು, ಬಟ್ ನನಗೊಂದು ಸೀಟು ರಿಸರ್ವೇಷನ್ನು ಇತ್ತು, ಯಾಕೆಂದರೆ ಇವನು ಸೀಟ್ ಹಾಕೊಂಡಿದ್ದ. ಹಂಗಾಗಿ ಸೀದಾ ಬಂದು ಕೂತ್ಕೊಂಡೆ. ಬಸ್ಸು ಎಷ್ಟೊತ್ತಿಗಪ್ಪ ಹೊರಟಿದ್ದು ಅಂತಂದರೆ, ಈ ಬಸ್ಸು ಹೊರಟಿದ್ದು ಕರೆಕ್ಟಾಗಿ 1:25. ನಮ್ಮ ಊರಿಗೆ ಹೋಗೋ ಅಷ್ಟೊತ್ತಿಗೆ ಟೈಮು 1:02 ಆಗುತ್ತೆ. ಅಷ್ಟೊತ್ತಿಗೆ ನಾನು ನಿದ್ದೆ ಬಂದ್ಬಿಡುತ್ತೆ. ಬಸ್ಸಾಗಿ ಬಂದುಬಿಟ್ರೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದೆ ನಾನಂತೂ. ನೋಡ್ತಿರ್ಬೋದು ಬಸ್ ಅಂತ ಕೂಡ ರಶ್ ಇಲ್ಲ, ಆರಾಮಾಗಿ ಮಲ್ಕೊಂಡಿದ್ದೆ. ನನಗಲ್ಲೇ ನಿದ್ದೆ ಮಧ್ಯಾಹ್ನ ಮೊದಲೇ ಕೇಳಬೇಕಾ. ಸೊ ಊಟ ಬೇರೆ ಮಾಡಿದ್ನ, ತಿಂಡಿ ತಿಂದಿದ್ನ, ಹೊಟ್ಟೆ ಹಸ್ದಿತ್ತು, ಆರಾಮಾಗಿ ಮಲ್ಕೊಂಡಿದ್ದೆ. ಈ ಜಿಪ್ ನೋಡ್ರಿ, ಜಿಪ್ ಬೇರೆ ಕಿತ್ಕೊಂಡು ಹೋಗ್ಬಿಡ್ತು ಇವತ್ತು. ಆ ಬೆಂಚಿಗೆ ಸಿಗಾಕಂತೂ ಅದು ಲಾಕೆ ಕಿತ್ಕೊಂಡು ಹೊರಗೆ ಬಂದ್ಬಿಡ್ತು. ಸೊ ಹಂಗಾಗಿ ಈ ಜಿಪ್ ಹಾಕೋಣ ಅಂತ ನೋಡಿದೆ, ಅದು ಕೂಡ ಬರಲಿಲ್ಲ. ಹೋದ್ರೋಗ್ಲಿ ಬಿಡ್ರಿ ಅಂತ ಮಕ್ಕಂಡೆ. 1 hour later. ಫೈನಲಿ ನಿದ್ದೆ ಮಾಡಿ ಎದ್ದು ಸೀದಾ ಇವಾಗ ಇಳಿತಾ ಇದ್ದೀನಿ. ಬಸ್ಸು 2:15 ಊರಿಗೆ ಬಂತು. 2:15 ಬಂತು, ಇಳಿದು ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ತೋಟಕ್ಕೆ ಹೋಗಿದ್ದಾರಂತೆ. ಫಸ್ಟು ಓದ್ಕೋಬೇಕು. ಇವತ್ತು ಜಾಸ್ತಿ ಪ್ರಿಫರೆನ್ಸು ಓದ್ಕೊಳ್ಳೋಕ್ಕೆ ಕೊಡಬೇಕು. 10 ಪೇಜ್ ಏನು 20 ಪೇಜ್ ಆದರೂ ಓದಲೇಬೇಕು, ಯಾಕೆಂದರೆ ನಾಳೆ ಇಂಟರ್ನಲ್ಸು ಟೆಸ್ಟ್ ಇದ್ದಾವೆ. ಹಂಗಾಗಿ ಸೊ ಇಲ್ಲಿಂದ ಸೀದಾ ನಾನು ಬಸ್ ಸ್ಟ್ಯಾಂಡಿಂದ ಮನೆಗೆ ಹೊರಟೆ. ಈಗ 1 ಲೀಟ್ರ್ ನೀರು ಕುಡಿದಿದ್ದಾಯಿತು. ಫೈನಲಿ 3 ಲೀಟರ್ಸ್ ಆಫ್ ವಾಟರ್ ಡ್ರಿಂಕಿಂಗ್. ಸೊ ಇವತ್ತು 3 ಲೀಟ್ರ್ ನೀರು ಕುಡಿದಿದ್ದೀನಿ. 1 ಲೀಟ್ರ್ ನೀರು ಕುಡಿದ್ರೆ ಇವತ್ತಿನ ಟಾಸ್ಕು ಕಂಪ್ಲೀಟ್ ಆಗುತ್ತೆ. ಈಗ ಸ್ವಲ್ಪ ಕಡಲೆಕಾಳನ್ನ ತಿನ್ನಬೇಕು. ಟೈಮು ಆಲ್ರೆಡಿ 4:15 ಆಗಿದೆ. ಇವತ್ತು ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ, ಸಾಯಂಕಾಲ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಸೊ ಫಸ್ಟು ಇವಾಗ ಕಡಲೆಕಾಳನ್ನ ತಿನ್ನಬೇಕು. ಇವತ್ತು ತೋಟಕ್ಕೆ ವರ್ಕೌಟ್ ಮಾಡೋಕ್ಕೆ ಅಂದರೆ ವ್ಯಾಯಾಮ ಮಾಡೋಕ್ಕೆ ಹೋಗ್ತಿದ್ದೀನಿ. ಸಂಜೆ 5 ಗಂಟೆ ಆಗಿದೆ. 1 hour later. ಈಗ ಸಂಜೆ 6:15. ಸೊ ಇವಾಗ ಇವತ್ತಿನ ವರ್ಕೌಟ್ ಮುಗೀತು. ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಮೇಲೆ ನೋಡ್ತಾ ಇರ್ಬೋದು ಚಂದ್ರ ಕಾಣಿಸ್ತಿರುವಂಥದ್ದು ತುಂಬ ಕ್ಲಿಯರ್ ಇದೆ.
ಸ್ಕೈ ನೋಡ್ತಿರ್ಬೋದು. ಸೊ ವೀಡಿಯೋದಲ್ಲಿ ನೀಟಾಗಿ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತೈತೆ. ಇವತ್ತಿನ ವ್ಯೂ ಮಸ್ತಾಗಿದೆ. ಸೊ ಆಗಲೇ ಅಂತೂ ಫುಲ್ ಆರೆಂಜ್ ಕಲರ್ ಆಗಿಬಿಟ್ಟಿತ್ತು. ಇವಾಗ ಮನೆಗೆ ಹೋಗಬೇಕು. ಸ್ಟೋರೇಜ್ ಫುಲ್ ಆಗಿ ಇನ್ನೇನು ಆಫ್ ಆಗುತ್ತೆ ವಿಡಿಯೋ. 1 hour later. ಈಗ ಸಮಯ 7 ಗಂಟೆ. ಇವತ್ತು ಇಂಟರ್ನಲ್ಸ್ ಇರೋದ್ರಿಂದ ಓದ್ಕೊತಿದ್ದೀನಿ. ನಾಳೆ ಇಂಟರ್ನಲ್ಸ್ ಇರೋದು. ಸೊ ನಾಳೆ ಕನ್ನಡ ಮತ್ತು ಇಂಗ್ಲೀಷು ಇಂಟರ್ನಲ್ ಟೆಸ್ಟ್ ಇದ್ದಾವೆ. ಸೊ ಹಂಗಾಗಿ ಇವಾಗ ಓದ್ಕೊಳ್ಳೋಕೆ ಶುರು ಮಾಡೀನಿ. ಸೊ ನಾಳೆ ಅಷ್ಟೊತ್ತಿಗೆ ಮುಗಿಸ್ಬೇಕು. ಸೊ ಏನಿಲ್ಲ, ಒಂದು 3 ಸ್ಪೀಚು, ಆಮೇಲೆ ಸ್ವಲ್ಪ ರೈಟಿಂಗ್ ಸ್ಕಿಲ್ಸಲ್ಲಿ 1-2 ಕ್ವಶನ್ಸ್ ಕೊಡ್ತಾರಂತೆ. ಆಮೇಲೆ ಇನ್ನೂ ಬೇರೆದೆಲ್ಲ ಐತೆ, ಅದನ್ನ ಓದ್ಕೋಬೇಕು. ಆಮೇಲೆ ಕನ್ನಡ ಐತೆ. ಸೊ ಎರಡನ್ನೂ ಓದ್ಕೋಬೇಕು. ಇವಾಗ ಓದ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಭಾರಿ ಹೊಟ್ಟೆ ಹಸಿತೈತೆ. ಫಸ್ಟು ಇವಾಗ ಹೋಗಿ ಊಟ ಮಾಡಬೇಕು. ಸೊ ಏನಪ್ಪ ಇವತ್ತಿನ ಸ್ಪೆಷಲ್ ಅಂತಂದರೆ, ಸ್ಪೆಷಲ್ಲೇ ಇವತ್ತೊಂಥರ ದಿನಗಳ ನಂತರ. ಸೊ ಇಡ್ಲಿ ಮಾಡಿರೋದು ಮನೆಯಲ್ಲಿ. ನಾನು ಅದಕ್ಕೆ ಜಾಸ್ತಿ ಹೊರಗಡೆ ಇಡ್ಲಿ ತಿಂತಿರ್ತೀನಿ. ಅಂದರೆ ಹೋಟ್ಲಲ್ಲಿ ಇಡ್ಲಿನೇ ಜಾಸ್ತಿ ತಿನ್ನೋದು. ಯಾಕೆಂದರೆ ಮನೆಯಲ್ಲಿ ಇಡ್ಲಿ ಭಾಳ ರೇರು, ಯಾವಾಗೋ ಒಂದು ಸಲ ಮಾಡೋದು. ಹಂಗಾಗಿ ಇವತ್ತು ಇಡ್ಲಿ ಮಾಡಿದರೆ. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ 10:15. ಸೊ ಇವತ್ತು ಎಲ್ಲ ಎಡಿಟಿಂಗ್ ಮುಗಿಸಿದೆ. ಇವಾಗ ಮಲ್ಕೊಳಕ್ಕೆ ಹೋಗಬೇಕು. ಓದ್ಕೊಂಡಿದ್ದಾಯಿತು. ಸೊ ಕನ್ನಡ ಫುಲ್ಲು ಓದ್ಕೊಂಡಿದ್ದೀನಿ. ಇಂಗ್ಲೀಷು ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಬೆಳಗ್ಗೆ ಎದ್ದು ಓದ್ಕೋಬೇಕು. ಸೊ ಇಂಗ್ಲೀಷು ಸೆಕೆಂಡ್ ಇರೋದು, ಫಸ್ಟ್ ಇರೋದು ಕನ್ನಡ, ಅದಾದಮೇಲೆ ಇಂಗ್ಲೀಷ್ ಇರೋದು. ಸೊ ಹಂಗಾಗಿ ಫಸ್ಟ್ ಯಾವುದು ಇರೋದಕ್ಕೋ ಅದಕ್ಕೆ ಫಸ್ಟ್ ಪ್ರಿಫರೆನ್ಸು, ಅದಾದಮೇಲೆ ನೆಕ್ಸ್ಟು ಪ್ರಿಫರೆನ್ಸು ಇಂಗ್ಲೀಷಿಗೆ. ಸೊ ಇಂಗ್ಲೀಷು ಅದಾದಮೇಲೆ ಇರೋದು. ಹಂಗಾಗಿ ಇವಾಗ ಮಲ್ಕೊಳ್ಳುವಂಥ ಸಮಯ. ಇದು 72ನೇ ದಿನ. ಇನ್ನು 3 ದಿನ ವ್ಲಾಗ್ಸ್ ಬರೋದು ಈ ಥರ. ನೋಡಿರಿ, ಎಂಜಾಯ್ ಮಾಡಿರಿ. ಸೊ ಆಮೇಲೆ 75 ಆಡ್ ಚಾಲೆಂಜು, ಡೈಲಿ ವ್ಲಾಗ್ಸು ಬರೋಲ್ಲ. ಸೊ ಬೇರೆ ಬೇರೆ ಥರ ನೋಡೋಣಂತೆ. ಅಂದರೆ ಡೈಲಿ ವೀಡಿಯೋಸ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಇವತ್ತು ಎಕ್ಸ್ಪೀರಿಯನ್ಸ್ ವಿಡಿಯೋ ಹಾಕಿದ್ದೆ ನೋಡ್ರಪ್ಪ. 0 to 100K, ರೋಡ್ ಟು 100K ಎಕ್ಸ್ಪೀರಿಯನ್ಸ್ ವಿಡಿಯೋ ಹಾಕಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಎಂಜಾಯ್ ಮಾಡಿರಿ. ಹಂಗೆ ವಿಡಿಯೋ ಒಂದು ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ತಿರೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟು ಬೇರೆ ಬೇರೆ ಥರ ವೀಡಿಯೋ ಮಾಡೋಣಂತೆ. ಇದು ಇನ್ನೇನು ಮುಗೀತು. ಇನ್ನು 3 ದಿನ ವೀಡಿಯೋಸ್ ಬರೋದು ಈ ಥರ ಡೈಲಿ ವ್ಲಾಗ್ಸು, ಆಮೇಲೆ ಬರಲ್ಲ. ಸೊ ಓಕೆ, ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಇವತ್ತು ಕೂಡ 5 ಟಾಸ್ಕ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. 4 ಲೀಟ್ರ್ ನೀರೆಲ್ಲ ಏನು ಜಾಸ್ತಿ ನನಗೆ ಕಷ್ಟ ಆಗ್ತಿಲ್ಲ. ನೋಡ್ತಿರ್ಬೋದು, 4 ಲೀಟ್ರಿಗಿಂತ ಜಾಸ್ತಿನೇ ಕುಡಿದಿದ್ದೀನಿ. ಮತ್ತು ಇವತ್ತು ನಾಳೆ ಟೆಸ್ಟ್ ಇದೆ. ಓದ್ಕೊಂಡ್ದಂಗೆ ಇರೋಕ್ಕಾಗುತ್ತಾ? ಓದ್ಕೊಂಡ್ಲೇಬೇಕು. ಇನ್ನು ವರ್ಕೌಟ್ ಮಾಡೋಕ್ಕೆ ಸಂಜೆ ಹೋಗಿದ್ದೆ. ಸೊ ಸ್ಟೋರೇಜ್ ಫುಲ್ ಆಗಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸೊ ವ್ಯೂ ನೋಡಿದ್ರಲ್ಲ ಹೆಂಗಿತ್ತು ಅಂತಂದು, ಒಳ್ಳೆ ಮಸ್ತಾಗಿತ್ತು. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.